ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಬಿಲಿಟಿ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಶೋ ದಟ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಆಲ್ವೇಸ್ ಡಿಫರೆನ್ಷಿಯಬಲ್ ಅಂತ ಹೇಳ್ತೇವೆ. ಓಕೆ, ಶೋ ದಟ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಆಲ್ವೇಸ್ ಡಿಫರೆನ್ಷಿಯಬಲ್. ಓಕೆ, ನಾವು ಇದನ್ನ ಹೆಂಗ್ ಪ್ರೂವ್ ಮಾಡ್ತೀವಿ? ಓಕೆ, ಫಸ್ಟ್ ಡಿಫರೆನ್ಷಿಯಬಿಲಿಟಿ ಡೆಫಿನೇಷನ್ ನೋಡೋಣ. ಇಫ್ ಫಂಕ್ಷನ್ f of x is said to be differentiable at x equal to a. Okay, at point x equal to a, then left hand derivative equal to right hand derivative. Okay, ಇವೆರಡು ಈಕ್ವಲ್ ಆದ್ರೆ ದೆನ್ ಫಂಕ್ಷನ್ ನಾವು ಡಿಫರೆನ್ಷಿಯಬಲ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಏನು ನೋಡೋಣ. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಎಲ್ ಎಫ್ ಡ್ಯಾಶ್ ಆಫ್ ಎ ದಟ್ ಈಸ್ ಈಕ್ವಲ್ ಟು, ಓಕೆ, ಇದನ್ನು ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನ ಈಗ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸಮ್ ಬುಕ್ಸ್ ಈಗೂ ರಿಪ್ರೆಸೆಂಟ್ ಮಾಡ್ತೀವಿ ಎಫ್ ಡ್ಯಾಶ್ ಆಫ್ ಎ ಡ್ಯಾಶ್ ಅಂತ. ಓಕೆ, ಸಿಂಬಲ್ಸ್ ಏನಾದರೂ ಆಗಿರಲಿ. ಓಕೆ, ಸಮ್ ಬುಕ್ಸ್ ಹೀಗೆ ನೊಟೇಷನ್ ಹೀಗೆ ಕೊಡ್ತಾರೆ, ಸಮ್ ಬುಕ್ಸ್ ಹೀಗೆ ನೊಟೇಷನ್ ಹೀಗಿರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಎಲ್ ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ಓಕೆ, ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ ಬೈ ಮೈನಸ್ ಎಚ್. ಓಕೆ, ಇದನ್ನ ಹೆಂಗೆ ನೆನಪಿಕೊಳ್ಳೋದು ಅಂದ್ರೆ ನೋಡಿ, ಇಲ್ಲಿ ಮೈನಸ್ ಇದ್ರೆ, ಇಲ್ಲಿ ಮೈನಸ್ ಎಚ್ ಇದ್ರೆ ಡಿನಾಮಿನೇಟರ್ ಕೂಡ ಮೈನಸ್ ಎಚ್ ಇರುತ್ತೆ. ಈಗ ನೆನಪಿಟ್ಕೊಳ್ಳಿ. ಇನ್ನು ಆರ್ ಎಚ್ ಡಿ, ಓಕೆ, ರೈಟ್ ಹ್ಯಾಂಡ್ ಡೆರಿವೇಟಿವ್. ಓಕೆ, ಇದನ್ನ ನಾವು ಆರ್ ಎಫ್ ಡ್ಯಾಶ್ ಆಫ್ ಎ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಬೈ ಎಚ್. ಓಕೆ, ಇದನ್ನ ಹೆಂಗ್ ನೆನಪಿಟ್ಕೊಂತೀರಾ? ಇಲ್ಲಿ ಪ್ಲಸ್ ಎಚ್ ಇದೆ, ಡಿನಾಮಿನೇಟರ್ ಕೂಡ ಪ್ಲಸ್ ಎಚ್ ಇರುತ್ತೆ. ಓಕೆ, ಇದು ನಮಗೆ ಡೆಫಿನೇಷನ್ ಆಫ್ ದಿ ಡಿಫರೆನ್ಷಿಯಬಿಲಿಟಿ. ಓಕೆ, ಎಲ್ ಎಚ್ ಡಿ ಈಕ್ವಲ್ ಟು ಆರ್ ಎಚ್ ಡಿ ಇದ್ರೆ ಫಂಕ್ಷನ್ ಅನ್ನೋದು ನಮಗೆ ಡಿಫರೆನ್ಷಿಯಬಲ್ ಆಗುತ್ತೆ. ಓಕೆ, ಇವಾಗ ನಮ್ಗೆ ಏನ್ ಕೊಟ್ಟಿದ್ದಾನೆ ಇಲ್ಲಿ ಕ್ವಶನ್ ಅಲ್ಲಿ? ಈ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಆಲ್ವೇಸ್ ಡಿಫರೆನ್ಷಿಯಬಲ್ ಅಂತ ನಾವು ಶೋ ಮಾಡಬೇಕು. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಏನು ನೋಡೋಣ ಫಸ್ಟ್ ಆಫ್ ಆಲ್. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಸಪೋಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ. ಓಕೆ, ವೇರ್ ಸಿ ಇಸ್ ಎನಿ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಇವಾಗ ಎಕ್ಸ್ ಅನ್ನೋದು ಎನಿ ಎಕ್ಸ್ ವ್ಯಾಲ್ಯೂ ಅನ್ನೋದು ನೀವು ಏನಾದ್ರೂ ತಗೊಬಹುದು. ಓಕೆ, ಇಲ್ಲಿ ಡೊಮೈನ್ ಏನಾಗುತ್ತೆ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಇನ್ನು ರಿಯಲ್ ನಂಬರ್ ಆರ್. ಇದನ್ನ ನಾವು ಹಿಂಗೂ ಬರ್ಕೊಂತೀವಿ, ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಓಕೆ, ಇದನ್ನ ಹಿಂಗೂ ಬರೀತೀವಿ ನಾವು, ಕನ್ಫ್ಯೂಸ್ ಆಗಬೇಡಿ. ಸಮ್ ಬುಕ್ಸ್ ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಅಂತಾನು ಬರೀತೀವಿ. ಓಕೆ, ಅಂದ್ರೆ ಅದರ ರಿಪ್ರೆಸೆಂಟೇಷನ್ ಏನು? ಎಂಟೈರ್ ರಿಯಲ್ ನಂಬರ್ ಆರ್ ಅಂತ. ಓಕೆ, ಇದು ನಮಗೆ ಡೊಮೈನ್ ಆಗುತ್ತೆ. ಓಕೆ, ಸಿ ಅನ್ನೋದು ಎನಿ ಕಾನ್ಸ್ಟೆಂಟ್ ಏನಾದ್ರೂ ಆಗಿರ್ಲಿ, ಸಿ ಅನ್ನೋದು ಎನಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಷ್ಟೇ. ಓಕೆ, ಇದರ ಮೀನಿಂಗ್ ಏನಂದ್ರೆ ಸಪೋಸ್ ಎಕ್ಸ್ ಹತ್ರ ನಾನು 1 ತಗೊಂತೀನಿ. ಓಕೆ, ಎಫ್ ಆಫ್ 1 ವ್ಯಾಲ್ಯೂ ಏನ್ ಬರುತ್ತೆ? ಸಿನೇ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂತೀನಿ, ಎಫ್ ಆಫ್ 2 ವ್ಯಾಲ್ಯೂ ಏನ್ ಬರುತ್ತೆ? ಅವಾಗೂ ಸಿನೇ ಬರುತ್ತೆ. ಅಂದ್ರೆ ನೀವು ಸಿ ಎಕ್ಸ್ ವ್ಯಾಲ್ಯೂ ಏನಾದ್ರೂ ತಗೊಳ್ಳಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಾನು 100 ತಗೊಂತೀನಿ, ಎಫ್ ಆಫ್ 100 ಏನ್ ಬರುತ್ತೆ ನಿಮಗೆ? ಸಿನೇ ಬರುತ್ತೆ. ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 1/2 ತಗೊಂತೀನಿ, ಎಫ್ ಆಫ್ 1/2 ಏನ್ ಬರುತ್ತೆ? ಸಿನೇ ಬರುತ್ತೆ. ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5/2 ತಗೊಂತೀನಿ, ಅವಾಗ ನಮ್ಗೆ ಎಫ್ ಆಫ್ ಮೈನಸ್ 5/2 ವ್ಯಾಲ್ಯೂ ಏನ್ ಬರುತ್ತೆ? ನಮ್ಗೆ ಸಿನೇ ಬರುತ್ತೆ. ಅಂದ್ರೆ ಎಕ್ಸ್ ಹತ್ರ ನೀವು ಯಾವುದೇ ವ್ಯಾಲ್ಯೂ ತಗೊಳ್ಳಿ, ನಿಮ್ಗೆ ಔಟ್ಪುಟ್ ಅನ್ನೋದು ಚೇಂಜ್ ಆಗಲ್ಲ. ಓಕೆ, ಇನ್ಪುಟ್ ನಿಮ್ಗೆ ಇನ್ಪುಟ್ ಏನು ಅಂದ್ರೆ ಇದನ್ನೇ ನಾವು ಡೊಮೈನ್ ಅಂತ ಕರಿತೀವಿ. ಓಕೆ, ಡೊಮೈನ್ ಏನು? ಎನಿ ರಿಯಲ್ ನಂಬರ್ ಆರ್ ಏನಾದ್ರೂ ತಗೊಬಹುದು ಎಕ್ಸ್ ಹತ್ರ. ಓಕೆ, ಅದೇ ನಮ್ಗೆ ಔಟ್ಪುಟ್ ಮಾತ್ರ ಏನ್ ಬರುತ್ತೆ? ಔಟ್ಪುಟ್ ಸಿ. ಓಕೆ, ಸಿನೇ ಬರುತ್ತೆ ನಮ್ಗೆ. ಓಕೆ, ಎಕ್ಸ್ ಹತ್ರ ನೀವು ಏನೇ ವ್ಯಾಲ್ಯೂಸ್ ತಗೊಂಡ್ರೆ ನಿಮ್ಗೆ ಔಟ್ಪುಟ್ ಅನ್ನೋದು ನಿಮ್ಗೆ ಸಿನೇ ಬರುತ್ತೆ. ಇದು ನಮ್ಗೆ ಕಾನ್ಸ್ಟೆಂಟ್ ಫಂಕ್ಷನ್. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಅರ್ಥ ಆಯ್ತಲ್ಲ? ಓಕೆ, ಇದನ್ನ ನಾವು ಗ್ರಾಫಿಕಲ್ಲಿ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಹೀಗಿರುತ್ತೆ. ಓಕೆ, ಇದೆ ಸಿ, ಇಲ್ಲೆಲ್ಲ ಸಿ ಅನ್ಕೊಂತೇನೆ. ಓಕೆ, ಹೀಗಿರುತ್ತೆ ನಮಗೆ ಗ್ರಾಫಿಕಲ್. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಹೀಗಿರುತ್ತೆ ನಮಗೆ. ಓಕೆ, ಕಾನ್ಸ್ಟೆಂಟ್ ಫಂಕ್ಷನ್ ಗ್ರಾಫ್ ಅನ್ನೋದು.
ಓಕೆ, ಗೊತ್ತಾಯ್ತಲ್ಲ. ನೀವು ಯಾವುದೇ ಎಕ್ಸ್ ವ್ಯಾಲ್ಯೂ ತೊಗೊಂಡ್ರೆ ನಿಮಗೆ ಔಟ್ಪುಟ್ ಸೇಮೇ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ಎಕ್ಸ್ ಈಕ್ವಲ್ ಟು 1 2 3 ಅನ್ಸೋ -1 -2 ಅನ್ಸೋ, ನೀವು ಯಾವುದೇ ವ್ಯಾಲ್ಯೂ ತಗೊಳ್ಳಿ, ಓಕೆ, ಔಟ್ಪುಟ್ ಸೇಮ್ ಇರುತ್ತೆ. ಇದು ನಮಗೆ ಕಾನ್ಸ್ಟೆಂಟ್ ಫಂಕ್ಷನ್. ಗೊತ್ತಾಯ್ತಲ್ಲ ನಿಮಗೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಏನಂತ. ಇವಾಗ ಡೆಫಿನೇಷನ್ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಡೆಫಿನೇಷನ್ ಅಪ್ಲೈ ಮಾಡಿ. ದಟ್ ಈಸ್ ಈಕ್ವಲ್ ಟು, ನಾನು ಡೈರೆಕ್ಟಾಗಿ ಇಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಲಿಮಿಟ್ ಎಚ್ ಟೆನ್ಸ್ ಟು 0. ಇವಾಗ ಎಫ್ ಆಫ್ ಎ ಮೈನಸ್ ಎಚ್ ಏನಾಗುತ್ತೆ ನಿಮಗೆ ಅಂದರೆ ಎಕ್ಸ್ ಹತ್ರ ಎ ಮೈನಸ್ ಎಚ್ ರಿಪ್ಲೇಸ್ ಮಾಡಿ. ಓಕೆ, ಇದು ನಮಗೆ ಫಂಕ್ಷನ್ ಇವಾಗ. ಓಕೆ, ಎಕ್ಸ್ ಹತ್ರ ಎ ಮೈನಸ್ ಎಚ್ ರಿಪ್ಲೇಸ್ ಮಾಡಿ. ಎ ಮೈನಸ್ ಎಚ್ ರಿಪ್ಲೇಸ್ ಮಾಡಿದರೆ ವ್ಯಾಲ್ಯೂ ಏನಾಗುತ್ತೆ, ಸಿನೇ ಆಗುತ್ತೆ. ಓಕೆ, ಎಕ್ಸ್ ಹತ್ರ ನೀವು ಯಾವುದೇ ವ್ಯಾಲ್ಯೂ ತಗೊಳ್ಳಿ, ನಿಮಗೆ ವ್ಯಾಲ್ಯೂ ಚೇಂಜ್. ಇಲ್ಲಿ ಎಚ್ ಅನ್ನೋದು ಏನಂದರೆ ಎಚ್ ಈಸ್ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂಡ್ ಗ್ರೇಟರ್ ದೆನ್ 0 ಇರುತ್ತೆ. ಓಕೆ, ಸ್ಮಾಲ್ ಕ್ವಾಂಟಿಟಿ ಮೀನ್ಸ್ 0.1 ಇರ್ಬೋದು, 0.01, 0.001, ಹೀಗೆ ಸ್ಮಾಲ್ ಕ್ವಾಂಟಿಟಿ ಇರುತ್ತೆ ಅದ್ರ ವ್ಯಾಲ್ಯೂ ಅನ್ನೋದು. ಓಕೆ, ಎಚ್ ವ್ಯಾಲ್ಯೂ ಅನ್ನೋದು. ಬಟ್ ದಟ್ ಈಸ್ ಗ್ರೇಟರ್ ದೆನ್ 0 ಇರುತ್ತೆ, ಇದು ನೆನಪಿರ್ಲಿ. ಓಕೆ, ನೀವು ಎಕ್ಸ್ ಹತ್ರ ಯಾವುದೇ ವ್ಯಾಲ್ಯೂ ತಗೊಳ್ಳಿ, ಸಿನೇ ಬರುತ್ತೆ. ಅರ್ಥ ಆಗ್ತಿದೆಯಾ? ಮೈನಸ್ ಎಫ್ ಆಫ್ ಎ ವ್ಯಾಲ್ಯೂ ಎಷ್ಟು, ಎಕ್ಸ್ ಹತ್ರ ಎ ತಗೊಂಡ್ರೆ ನಮ್ಗೆ ಔಟ್ಪುಟ್ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ಸಿನೇ ಬರುತ್ತೆ. ಫುಲ್ ಡಿವೈಡೆಡ್ ಬೈ ಮೈನಸ್ ಎಚ್, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0, 0 ಬೈ ಮೈನಸ್ ಎಚ್, ದಟ್ ಈಸ್ ಈಕ್ವಲ್ ಟು 0ನೇ ಬರುತ್ತೆ. ಇವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0, ಎಫ್ ಆಫ್ ಎ ಪ್ಲಸ್ ಎಚ್, ಅದ್ರ ವ್ಯಾಲ್ಯೂ ಎಷ್ಟು, ಎಕ್ಸ್ ಹತ್ರ ಎ ಪ್ಲಸ್ ಎಚ್ ತಗೊಂಡ್ರೆ ಏನಾಗುತ್ತೆ, ಸಿನೇ ಬರುತ್ತೆ. ಮೈನಸ್ ಇದ್ರ ವ್ಯಾಲ್ಯೂ ಸಿ ಬರುತ್ತೆ, ಬೈ ಡಿವೈಡೆಡ್ ಬೈ ಎಚ್ ಈಸ್ ಈಕ್ವಲ್ ಟು 0. ನೋಡಿ, ಇವಾಗ ಎಲ್ ಎಚ್ ಡಿ ಈಸ್ ಈಕ್ವಲ್ ಟು ಆರ್ ಎಚ್ ಡಿ ಈಕ್ವಲ್ ಆಗಿದೆ. ದೇರ್ಫೋರ್ ಎಲ್ ಎಚ್ ಡಿ ಈಕ್ವಲ್ ಟು ಆರ್ ಎಚ್ ಡಿ. ಓಕೆ, ದೆನ್ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಡಿಫರೆನ್ಷಿಯಬಲ್. ಇದನ್ನ ನಾವು ಒಟ್ಟಾಗಿ ಹೆಂಗ್ ಬರೀದ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎವ್ರಿ ಪಾಯಿಂಟ್. ಓಕೆ, ಎವ್ರಿ ಪಾಯಿಂಟ್ ಹತ್ರ ನಮ್ಗೆ ಇದು ಡಿಫರೆನ್ಷಿಯಬಲ್ ಆಗ್ತಿರೋದ್ರಿಂದ, ಓಕೆ, ಡಿಫರೆನ್ಷಿಯೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಇದು ನೆನಪಿಟ್ಕೊಳ್ಳಿ. ಡಿಫರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಆಲ್ವೇಸ್ 0. ಓಕೆ, ಡಿಫರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಏನಾಗುತ್ತೆ, ನಮಗೆ 0 ಆಗುತ್ತೆ. ಓಕೆ, ನಾವು ಪ್ರೂವ್ ಮಾಡಿದ್ವಿ. ಇಷ್ಟು ನಿಮಗೆ ಈ ಒಂದು ಪ್ರಾಬ್ಲಮ್ದು ಸೊಲ್ಯೂಷನ್ನು. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಡಿಫ್ರೆನ್ಷಿಯೇಷನ್ ಬೇಸಿಕ್ ಡಿಫ್ರೆನ್ಷಿಯೇಷನ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಕಂಟಿನ್ಯೂಟಿ ಮೇಲೆ ಫುಲ್ ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ನು ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.